ಹಾಯ್ ವೀಕ್ಷಕರೇ, ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಶಾಂತ್. ಇವತ್ತಿನಿಂದ ನನ್ನ ಚಾನಲಲ್ಲಿ ಟೈಲರಿಂಗ್ ಕ್ಲಾಸ್ ಅನ್ನೋದು ಶುರು ಆಗ್ತಾ ಬರ್ತಾ ಹೋಗುತ್ತೆ. ಪ್ರತಿ ಭಾನುವಾರ ತಪ್ಪದೇ ಒಂದು ವಿಡಿಯೋ ಸಿಗ್ತಾ ಬರುತ್ತೆ ಟೈಲರಿಂಗ್ಗೆ ಸಂಬಂಧಪಟ್ಟಂಗೆ ಸ್ಟೆಪ್ ಬೈ ಸ್ಟೆಪ್. ಟೈಲರಿಂಗ್ ಕ್ಲಾಸ್ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ಹತ್ರ ಆಲ್ಮೋಸ್ಟ್ ಒಂದು 100 ಅಂದರೆ ಒಂದು 100 ವಿಡಿಯೋಸ್ ನಿಮಗೆ ಸಿಗಬಹುದು ಟೈಲರಿಂಗ್ಗೆ ಸಂಬಂಧಪಟ್ಟಂಗೆ. ಪ್ಯಾಂಟ್ ಕಟಿಂಗ್ಸ್ ಆಗಿರಬಹುದು, ಶರ್ಟ್ ಕಟಿಂಗ್ಸ್ ಆಗಿರಬಹುದು, ಮತ್ತು ಬ್ಲೌಸ್ ಕಟಿಂಗ್ ಆಗಿರಬಹುದು, ಬ್ಲೌಸ್ ಮಾರ್ಕಿಂಗ್ ಆಗಿರಬಹುದು, ಪೇಪರ್ ಕಟಿಂಗ್ ಆಗಿರಬಹುದು, ಕುರ್ತಾ ಕಟಿಂಗ್ ಆಗಿರಬಹುದು, ಸೀಟ್ ಬಗ್ಗೆ ಆಗಿರಬಹುದು, ಹಲವಾರು ಅನೇಕ ಟೈಲರಿಂಗ್ಗೆ ಸಂಬಂಧಪಟ್ಟಂತಹ ಮೆಜರ್ಮೆಂಟ್ ತೊಗೊಳ್ಳೋದಾಗಿರ್ಬೋದು, ಎಲ್ಲ ವಿಡಿಯೋಸ್ ನಿಮಗೆ ನನ್ನ ಚಾನಲಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಯಾಕೆ ಶುರು ಮಾಡ್ತಾ ಇದ್ದೀನಿ ನನ್ನ ಚಾನಲಲ್ಲಿ ಅಂತಂದರೆ, ಮೇನ್ ಇಂಟೆನ್ಷನ್ ನೋಡಿ ಸ್ನೇಹಿತರೆ, ಯಾವುದೇ ಒಂದು ಶಿಕ್ಷಣ ಇರಲಿ ಅದನ್ನು 4 ಜನಕ್ಕೆ ಹಂಚಬೇಕು. ಆಗಲೇ ಆ ಶಿಕ್ಷಣಕ್ಕೆ ಒಂದು ಬೆಲೆ ಅನ್ನೋದು ಸಿಗ್ತಾ ಬರ್ತಾ ಹೋಗುತ್ತೆ. ಈಗ ನಮಗೆ ಒಬ್ಬರಿಂದ ಸಿಕ್ಕಿರ್ತಕ್ಕಂಥ ಈ ಶಿಕ್ಷಣವನ್ನು ನಾನು ನಿಮ್ಮ ಮುಖಾಂತರ, ಈ ವಾಹಿನಿ ಮುಖಾಂತರ 4 ಜನಕ್ಕೆ ಹಚ್ಚುವಂಥ ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಸೊ ಆಲ್ರೆಡಿ ಪಟ್ಟಿದ್ದೇನೆ ಕೂಡ, ನೀವು ಆಲ್ರೆಡಿ ನೋಡಿದ್ದೀರ. ಸೊ ಈಗ ಕ್ಲಾಸನ್ನು ಓಪನ್ ಮಾಡೋ ಅನಿವಾರ್ಯತೆ ಯಾಕೆ ಬರ್ತಾ ಇದೆ ಅಂತಂದರೆ, ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ, ಸಾಕಷ್ಟು ಜನ ಅಂತಂದ್ರೆ ಏನು, ನನಗೆ ಒಬ್ಬರು ಕಾಮೆಂಟ್ ಮಾಡಿದ್ರು. ಕಾಮೆಂಟಲ್ಲಿ ತಿಳಿಸಿರೋ ಪ್ರಕಾರ ಯಾವ ಥರ ಇತ್ತು ಕಾಮೆಂಟು ಅಂತಂದರೆ, ಸರ್ ನೀವು ಹೇಳಿರೋ ಹಾಗೆ ನಾನು ಮೆಜರ್ಮೆಂಟ್ ತೆಗೆದುಕೊಂಡಿದ್ದೀನಿ, ನೀವು ಹೇಳಿರೋ ಹಾಗೆ ನಾನು ಕಟಿಂಗ್ ಮಾಡಿದ್ದೀನಿ, ಆದರೆ ನಂದು ಶರ್ಟು ಕೆಟ್ಟೋಗಿದೆ. ಇದಕ್ಕೇನು ಹೇಳ್ತೀರಾ? ನೋಡಿ ಸ್ನೇಹಿತರೆ, ಒಂದು ಯೂಟ್ಯೂಬ್ ಮುಖಾಂತರ ಅಥವಾ ಒಂದು ವಿಡಿಯೋ ಮುಖಾಂತರ ನೀವು ನೋಡಿ ಕಲಿಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಖುದ್ದು ನಾವು ಟೈಲರ್ ಆಗಿರೋದ್ರಿಂದ, ಸಾಕಷ್ಟು ಜನ ಟೈಲರ್ಸೇ ನಮ್ಮ ವೀಡಿಯೋಸ್ನ ನೋಡಿರೋದ್ರಿಂದ, ಅವರು ಏನಾದರೂ ಹೊಸದು ನಮ್ಮದಲ್ಲಿ ಕಂಡಾಗ ಮಾತ್ರ ಅದನ್ನು ಫಾಲೋ ಮಾಡಿ ಅವರ ಕಟ್ಟಿಂಗಲ್ಲಿ ಇಂಪ್ರೂವ್ಮೆಂಟೇಷನ್ ಆಗಿರಲಿ ಅಥವಾ ಫಿಟ್ಟಿಂಗಲ್ಲಿ ಇಂಪ್ರೂವ್ಮೆಂಟೇಷನ್ನ ಕಾಣ್ತಾರೆ. ಸೊ ಈಗ ಬಿಗಿನರ್ಸ್, ಹೊಸಬರಿಗೆ ಅನುಕೂಲ ಆಗಬೇಕು ಅಂತಂದರೆ, ಅವ್ರಿಗೆ ನಾವು ಯಾವ ಥರ ಕಷ್ಟ ಬಿದ್ದು ಈ ಕೆಲಸನ ಕಲ್ತಿದ್ದೀವಿ ನಮಗೆ ಮಾತ್ರ ಗೊತ್ತು. ಈಗೆಲ್ಲ ವಾಹಿನಿಗಳ ಮುಖಾಂತರ, ವೀಡಿಯೋಸ್ ಮುಖಾಂತರ ನಿಮಗೆ ಕಣ್ಮುಂದೆ ಬರ್ತಾ ಇದೆ ಮೆಜರ್ಮೆಂಟು, ಕಟಿಂಗ್ಸು, ಬ್ಲೌಸ್ ಕಟಿಂಗ್ಸು, ಮನೆಯಲ್ಲೇ ಕುತ್ಕೊಂಡು ಎಲ್ಲನೂ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಿ. ಬಟ್ ಅದಕ್ಕೆ ನಾವು ಯಾವ ರೀತಿ ಪ್ರಯತ್ನ ಪಡಬೇಕು, ಓಕೆನಾ, ಅದು ತುಂಬ ಇಂಪಾರ್ಟೆಂಟ್. ಸೊ ಅದೆಲ್ಲವೂ ಕೂಡ ನಿಮಗೆ ನನ್ನ ಕ್ಲಾಸಲ್ಲಿ ನಿಮಗೆ ತಿಳಿಸ್ತಾ ಬರ್ತಾ ಹೋಗ್ತೇನೆ. ಹಾಗಾಗಿ ಈ ಟೈಲರಿಂಗ್ ಕ್ಲಾಸ್ ಅಂತಕ್ಕಂಥ ಒಂದು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹ್ಞೂ ಅಂದ್ರೆ ನೆಕ್ಸ್ಟ್ ವೀಕಿಂದ ನಿಮಗೆ ಟೈಲರಿಂಗ್ ಕ್ಲಾಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ಕಿಂದ ಹಿಡಿದು ಒಂದು ಪ್ರಾಡಕ್ಟ್ ಅಂತಂದರೆ, ಈಗ ಬ್ಲೌಸೇ ತೊಗೊಳ್ಳಿ ಅಥವಾ ಟಾಪೇ ತೊಗೊಳ್ಳಿ, ಶರ್ಟ್ ತೊಗೊಳ್ಳಿ ಅಥವಾ ಪ್ಯಾಂಟೇ ತೊಗೊಳ್ಳಿ ಅಥವಾ ಕಿಡ್ಸ್ ಜೋನಲ್ಲೇ ತೊಗೊಳ್ಳಿ, ಸೊ ಯಾವುದೇ ಇರಲಿ, ಆ ಒಂದು ಟಾಪಿಕ್ ಸಂಬಂಧಪಟ್ಟಂಥ ಪ್ರಾಡಕ್ಟ್ ಔಟ್ಪುಟ್ ಆಗಿ ಹೊರಗಡೆ ರೆಡಿಯಾಗಿ ಬರಬೇಕು ಅಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ಏನೇನು ಬೇಕಾಗುತ್ತೆ ಪ್ರತಿಯೊಂದನ್ನು ಕೂಡ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ನನ್ನ ವಿಡಿಯೋಸಿಂದ ನಿಮಗೆ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ. ಪಿನ್ ಟು ಪಿನ್ ಮಾಹಿತಿ ಅಂದರೆ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ಹೇಳ್ಕೊಡ್ತಾ ಬರ್ತಾ ಹೋಗ್ತೀನಿ. ಈಗ ನೋಡಿ, ನಾವು ಯಾವುದೇ ಒಂದು ಮೆಜರ್ಮೆಂಟ್ ತೆಗೆದುಕೊಂಡಾಗ, ಬ್ಲೌಸೇ ಆಗಿರಲಿ, ಶರ್ಟ್ದೇ ಆಗಿರಲಿ, ಇನ್ನೊಂದಾಗಿರಲಿ, ಒಂದು ಮೆಜರ್ಮೆಂಟ್ ತೆಗೆದುಕೊಂಡಾಗ ಅದನ್ನು ಯಾವ ಥರ ಮಾರ್ಕಿಂಗ್ ಮಾಡಬೇಕು, ಓಕೆನಾ, ಅದು ತುಂಬಾ ಮುಖ್ಯ. ಮತ್ತು ಮಾರ್ಕಿಂಗ್ ಮಾಡಿರೋದನ್ನು ನಾವು ಯಾವ ಥರ ಸ್ಟಿಚಿಂಗ್ ಮಾಡಬೇಕು, ಇದು ಎರಡು ತುಂಬಾ ಮ್ಯಾಟ್ರ್ ಆಗುತ್ತೆ. ಮಾರ್ಕಿಂಗ್ ಯಾವ ಥರ ಮಾಡಬೇಕು ಮತ್ತು ಸ್ಟಿಚಿಂಗ್ ಯಾವ ಥರ ಮಾಡಬೇಕು. ಕಟಿಂಗ್ ಪ್ರಯತ್ನ ಪಟ್ಟರೆ ಬರುತ್ತೆ, ಸ್ಟಿಚಿಂಗು ಅಷ್ಟೇ, ಮಾರ್ಕಿಂಗು ಅಷ್ಟೇ. ಪ್ರಯತ್ನ ಪಟ್ಟರೆ ಎಲ್ಲರೂ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಇದೆಲ್ಲ ಅಲ್ಲಿ ಎಚ್ಚರ ವಹಿಸ್ತಕ್ಕಂಥ ಕೆಲವೊಂದು ಸಣ್ಣ ಪುಟ್ಟ ಅಂಶಗಳಿರುತ್ತೆ. ಅದನ್ನು ಯಾವ ಥರ ಗಮನಿಸಬೇಕು, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಬರುತ್ತಾ ಹೋಗುತ್ತೆ. ಸ್ಟಾರ್ಟಿಂಗಿಂದ ಒಬ್ಬ ಬಿಗಿನರ್ಸ್, ನನಗೆ ಟೈಲರ್ ಬಗ್ಗೆ ಏನೂ ಗೊತ್ತೇ ಇಲ್ಲ, ನನಗೆ ಪ್ಯಾಂಟ್ ಬಗ್ಗೆ ಮಾರ್ಕ್ ಹಾಕಲಿಕ್ಕೆ ಬರಲ್ಲ, ಬ್ಲೌಸ್ ಬಗ್ಗೆ ಮೆಜರ್ಮೆಂಟ್ ತೊಗೊಳ್ಳೋದಕ್ಕೆ ಬರಲ್ಲ, ನಾನು ಹೊಸಬ, ನಾನು ಇಂಟ್ರಡ್ಯೂಸರ್, ನಾನು ಹೊಸಬ ಇದಕ್ಕೆ ಅಂತಕ್ಕಂಥವ್ರು ಕೂಡ ಈ ಚಾನಲ್ನ ಫಾಲೋ ಮಾಡೋದ್ರಿಂದ ನಿಮಗೆ ಮಿನಿಮಮ್ 3 ತಿಂಗಳು ಬೇಕಾಗುತ್ತೆ. ಯಾಕಂದರೆ ವಾರಕ್ಕೆ ಒಂದು ವೀಡಿಯೋ ಅಂದರೆ ತಿಂಗಳಿಗೆ 4 ಆಯಿತು, 4 4 8 8 4 12 ಅಂದರೆ 12 ವೀಡಿಯೋಗಳಲ್ಲಿ ಒಂದು ಪ್ರಾಡಕ್ಟ್ ಔಟ್ಪುಟ್ ಯಾವ ಥರ ಬರುತ್ತೆ, ಬ್ಲೌಸೇ ಆಗಿರಲಿ ಅಥವಾ ಪ್ಯಾಂಟೇ ಆಗಿರಲಿ ಅಥವಾ ಶರ್ಟೇ ಆಗಿರಲಿ, ನಿಮ್ಮ ಹೈಯೆಸ್ಟ್ ಕಾಮೆಂಟ್ಸ್ ಯಾವುದಕ್ಕೆ ಬರುತ್ತೋ, ಅಥವಾ ಬ್ಲೌಸ್ಗೆ ಸಂಬಂಧಪಟ್ಟಂಥ ಕಾಮೆಂಟ್ಸ್ ಬರುತ್ತೋ, ಅಥವಾ ಪ್ಯಾಂಟಿಗೆ ಸಂಬಂಧಪಟ್ಟಂಥ ಕ್ಲಾಸ್ ಶುರು ಮಾಡಬೇಕು, ಸೊ ಲೇಡೀಸ್ ಶುರು ಮಾಡಬೇಕಾ, ಜೆಂಟ್ಸ್ ಶುರು ಬಿಡಬೇಕಾ, ನಿಮ್ಮ ಕಾಮೆಂಟ್ ಮೇಲೆ ನಾನು ನಿರ್ಧಾರ ಮಾಡ್ತೇನೆ ಯಾವುದನ್ನು ನೀವು ಜಾಸ್ತಿ ಇಷ್ಟಪಡ್ತಾ ಇದ್ದೀರಾ.
ಬ್ಲೌಸ್ ಕೋರ್ಸಾ ಅಥವಾ ಜೆಂಟ್ಸ್ ಕೋರ್ಸಾ ಅಥವಾ ಲೇಡೀಸ್ ಕೋರ್ಸಾ ಅನ್ನೋದನ್ನು ನೀವು ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಸಂಡೇಯಿಂದ ಬೆಳಿಗ್ಗೆ 10 ಗಂಟೆಗೆ ಅದಕ್ಕೆ ಬೇಕಾದಂಥ ಬೇಸಿಕ್ಕಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಕೂಡ ಜಾಸ್ತಿ ಲೆಂತ್ ಇರೋದಿಲ್ಲ, ಮ್ಯಾಕ್ಸಿಮಮ್ 8ರಿಂದ 10 ನಿಮಿಷದ ಒಳಗಡೆ ಆಗ್ತಕ್ಕಂಥ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿ ಅಷ್ಟರಲ್ಲಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳಿಸುವಂಥ ಪ್ರಯತ್ನ ಪಡ್ತಾ ಹೋಗ್ತೀನಿ. ಓಕೆನಾ? ಬನ್ನಿ, ಹಾಗಿದ್ರೆ ಇವತ್ತು ಟೈಲರಿಂಗ್ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಟೂಲ್ಸ್ ಯಾವ್ಯಾವುದು ಸ್ನೇಹಿತರು ನೋಡಿ. ನಾನು ನನ್ನ ಹತ್ರ ಇರ್ತಕ್ಕಂಥ ಟೂಲ್ಸ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾ ಹೋಗ್ತೇನೆ. ನಮಗೆ ಮೇನ್ ಬೇಕಾಗಿರತಕ್ಕಂಥದ್ದು ಟೇಪ್ ಸ್ನೇಹಿತರೆ. ಇದು ಇಂಚು ಟೇಪ್ ಅಂತ ಹೇಳ್ತೀವಿ. ನಮಗಿದರಲ್ಲಿ 2 ರೀತಿಯಾದಂಥ ಇಂಚು ಟೇಪ್ ಬರುತ್ತೆ. ಸೊ ಇನ್ನೊಂದಿತ್ತು, ಅದೆಲ್ಲ ಮಿಸ್ ಆಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಇದು ಮೀಟರಲ್ಲಿ ಇರುತ್ತೆ ಪ್ಲಸ್ ಇಂಚಸ್ಸಲ್ಲಿ ಇರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಇದು 20 ರೂಪೀಸ್ ಸಿಗುತ್ತೆ, ಇನ್ನೊಂದು ನಿಮಗೆ 10 ರೂಪೀಸಲ್ಲಿ ಸಿಗುತ್ತೆ. ಅದು ಫೋಲ್ಡ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಮಾರ್ಕಿಂಗ್ ಬಿಡುತ್ತೆ ಮತ್ತು ಕಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ತೆಗೆದುಕೊಳ್ಬೇಡಿ, 20 ಮೀಟ್ರ್ ತೆಗೆದುಕೊಳ್ಳಿ. ಸೊ ಇಷ್ಟು ಲೆಂತ್ ಬರುತ್ತೆ, 150 ಸೆಂಟಿಮೀಟ್ರ್ ಆದಮೇಲೆ ನಿಮಗೆ ಇಷ್ಟು ಲೆಂತ್ ಇರುತ್ತೆ. ಈ ಥರದ್ದನ್ನು ಚಾಯ್ಸ್ ಮಾಡಿ ತೆಗೆದುಕೊಳ್ಳಿ ಸ್ನೇಹಿತರೆ. ಇದು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ನಿಮಗೆ 2 ರೀತಿಯ ಮೆಜರ್ಮೆಂಟ್ನ ನೀವು ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ಒಂದು ಇಂಚಸ್ಸಲ್ಲಿ ಈ ಥರ 1 2 3 ದೊಡ್ಡ ಲೆಟ್ರಲ್ಲಿ ಏನು ಕಾಣುತ್ತೆ ಇದೆಲ್ಲ ಇಂಚಸ್ ಸ್ನೇಹಿತರೆ. ಇದರಿಂದ ಫೋಲ್ಡ್ ಮಾಡಿದ್ರೆ ನಿಮಗೆ ಇದು ಮೀಟರ್ ಲೆಕ್ಕದಲ್ಲಿ ಸಿಗ್ತಾ ಬರ್ತಾ ಹೋಗುತ್ತೆ, ಸೆಂಟಿಮೀಟ್ರ್ ಲೆಕ್ಕದಲ್ಲಿ, ಮೀಟರ್ ಲೆಕ್ಕದಲ್ಲಿ. ಓಕೆನಾ? ಇದು 2 ರೀತಿ ಇರುತ್ತೆ, ಒಂದು ಸೆಂಟಿಮೀಟರ್ದು ಇರುತ್ತೆ, ಒಂದು ಇಂಚಸ್ದು ಇರುತ್ತೆ. ಓಕೆನಾ? ಇದಾದ ನಂತರ ನಮಗೆ ಬ್ಲೌಸ್ ಕಟ್ಟಿಂಗು ಮತ್ತು ಶರ್ಟ್ ಕಟ್ಟಿಂಗು, ಪ್ಯಾಂಟ್ ಕಟ್ಟಿಂಗು ಎಲ್ಲದಕ್ಕೂ ಯೂಸ್ ಆಗ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಟೂಲ್ಸ್ ಸ್ನೇಹಿತರೆ. ಇದು ಫ್ರೆಂಚ್ ಕರ್ವ್ ಸ್ಕೇಲ್ ಅಂತ ಹೇಳ್ತೀವಿ, 10 ರೂಪೀಸ್ಗೆ ಸಿಗುತ್ತೆ ನಿಮಗೆ. ಇದನ್ನು ಇಲ್ಲಾಂದರೆ 100% ಬೈ ಮಾಡಿ ಸ್ನೇಹಿತರೆ. ಇದಕ್ಕೆ ಆಲ್ಟ್ರೇಷನ್ ನೋಡಲಿಕ್ಕೆ ಹೋಗಬೇಡಿ. ಓಕೆನಾ? ಇದು ಬೇಕೇ ಬೇಕಾಗುತ್ತೆ, ಪ್ಯಾಂಟ್ ಕಟ್ಟಿಂಗಲ್ಲಿ ಬೇಕಾಗುತ್ತೆ, ಶರ್ಟ್ ಕಟ್ಟಿಂಗಲ್ಲೂ ಬೇಕಾಗುತ್ತೆ, ಪ್ಲಸ್ ಬ್ಲೌಸ್ ಕಟ್ಟಿಂಗಲ್ಲಂತೂ ಬೇಕೇ ಬೇಕಾಗುತ್ತೆ. ಓಕೆನಾ? ಇದಾದ ನಂತರ ಮಾರ್ಕ್ ಮಾಡಲಿಕ್ಕೆ ಚಾಪೀಸ್ ಬೇಕಾಗುತ್ತೆ, ಪೆನ್ ಅಂತೂ ಬೇಕೇ ಬೇಕು, ಬರೆದಿಟ್ಕೊಳ್ಳಿಕ್ಕೆ ನೋಟ್ಬುಕ್ಕು ಬೇಕು, ಪ್ಲಸ್ ರೂಲರ್, ಸ್ಟ್ರೇಟ್ ಮಾರ್ಕ್ ಮಾಡಲಿಕ್ಕೆ ರೂಲರ್ ಬೇಕಾಗುತ್ತೆ. ಅದಾದ ನಂತರ ನಮಗೆ ಶರ್ಟ್ ಕಟ್ಟಿಂಗ್ಗೆ ಈ ಥರ ಒಂದು ಸ್ಕೇಲ್ ಇದ್ದರೂ ಸಾಕಾಗುತ್ತೆ ಸ್ನೇಹಿತರೆ. ಪ್ಯಾಂಟ್ ಕಟ್ಟಿಂಗು ಈ ಥರ ಒಂದು ಸ್ಕೇಲ್ ಇದ್ದರೆ ಸಾಕಾಗುತ್ತೆ. ನೋಡಿ, ಈ ಥರ ಶೇಪಲ್ಲಿರುತ್ತೆ. ಓಕೆನಾ? ಈ ಟೂಲ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಬರುತ್ತೆ ಸ್ನೇಹಿತರೆ, ಆರ್ಡರ್ ಮಾಡಿದ್ದೀನಿ. ಅದು ಬಂತು ಅಂದರೆ ಅದರದ್ದು ಬಾಕ್ಸ್ ಓಪನಿಂಗ್ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ, ಅಷ್ಟೆಲ್ಲ ಟೂಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸೀಸರ್ ಕತ್ತರಿ ಬೇಕಾಗುತ್ತೆ ನಿಮಗೆ ಕಟ್ ಮಾಡಲಿಕ್ಕೆ. ಓಕೆನಾ? ಇದೆಲ್ಲ ಆದಮೇಲೆ ಸ್ನೇಹಿತರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇನ್ನೊಂದೇನಪ್ಪ ಅಂತಂದರೆ, ಕಂಪಲ್ಸರಿ ನಿಮ್ಮ ಹತ್ರ ಒಂದು ಮಿಷಿನ್ ಇರಲೇಬೇಕು ಸ್ನೇಹಿತರೆ. ಓಕೆನಾ? ಮಿಷಿನ್ ನೋಡಿ, ನಂದು ತುಂಬ ಹಳೆ ಮಿಷಿನು, ಹತ್ತತ್ರ ಒಂದು 50 ಇಯರ್ಸ್ ಆಯಿತು, ಹಳೆ ಮಿಷಿನು, ಸಿಂಗರ್ ಕಂಪನಿದು. ಈ ಫ್ರೇಮ್ ಮಾತ್ರ ಹೊಸದು ಹಾಕ್ಸ್ಕೊಂಡಿದ್ದೀನಿ, ರೀಸೆಂಟಾಗಿ ಹಾಕ್ಸ್ಕೊಂಡಿದ್ದೀನಿ. ಓಕೆನಾ? ಮಿಷಿನ್ ಮಾತ್ರ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕು ಸ್ನೇಹಿತರೆ. ಮಿಷಿನ್ ಇಲ್ಲ ಅಂತಂದರೆ ಕೆಲಸ ನಡೆಯೋದಿಲ್ಲ, ನಿಮಗೆ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಅದಾದ ನಂತರ ಇನ್ನೂ 2 ಇಂಪಾರ್ಟೆಂಟ್ ಬರುತ್ತೆ. ಏನು ಇಂಪಾರ್ಟೆಂಟ್ ಬರುತ್ತೆ ಅಂದರೆ, ಸೂಜಿ ಮತ್ತು ದಾರ ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಥ್ರೆಡ್ ಪೈಪಿಂಗ್ ಇಟ್ಟಿದ್ದೀನಿ. ಸೂಜಿ ಕೂಡ ಅಷ್ಟೇ, ಇಷ್ಟು ದೊಡ್ಡದ ಅವಶ್ಯಕತೆ ಇಲ್ಲ. ಕಾಜು ಮಾಡುವಂಥ ಸೂಜಿ ಕೊಡಿ ಅಂತ ಕೇಳಿದ್ರೆ ನಿಮಗೆ ಸೂಜಿನ ಕೊಡ್ತಾರೆ. ಆ ಸೂಜಿ ದಾರ ಅಂತೂ ಕಂಪಲ್ಸರಿ ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ? ಇವಿಷ್ಟು ಆಯಿತು ಟೂಲ್ಸ್ ಬಗ್ಗೆ ಸ್ನೇಹಿತರೆ. ಇವಿಷ್ಟು ಇಟ್ಕೊಂಡು ನಾವು ಬ್ಲೌಸ್ ಕಟ್ಟಿಂಗು, ಬ್ಲೌಸು ಮತ್ತು ಪ್ಯಾಂಟು, ಶರ್ಟ್ಸು ಮನೇಲಿ ಕೂತ್ಕೊಂಡು ಸ್ಟಿಚಿಂಗ್ ಮಾಡ್ಬೋದು. ಮತ್ತು ಇನ್ನೊಂದು, ನಮಗೆ ಪ್ಯಾಂಟ್ ಮತ್ತು ಶರ್ಟ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ಓವರ್ಲಾಕ್ ಮಿಷಿನ್ ಕಂಪಲ್ಸರಿ ಬೇಕಾಗುತ್ತೆ ಸ್ನೇಹಿತರೆ. ಇದು ಓವರ್ಲಾಕ್ ಮಿಷಿನು. ಇದು ಕೂಡ ಅಷ್ಟೇ ಹತ್ತತ್ರ 40ರಿಂದ 45 ವರ್ಷ ಆಯಿತು ಸ್ನೇಹಿತರೆ, ಅದು ತುಂಬ ಹಳೆಯದು. ಸೊ ಹೇಳಿದ್ನಲ್ಲ, ಮನೆಯಲ್ಲೇ ಸ್ಟಿಚಿಂಗ್ ಮಾಡೋದ್ರಿಂದ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ವೀಕ್ಷಕರೇ, ಇದಾಗಿತ್ತು ಬೇಸಿಕ್ ಟೂಲ್ಸ್ ಯಾವ್ದ್ಯಾವ್ದು ಇಂಪಾರ್ಟೆಂಟ್ ನಮಗೆ ಮನೆಯಲ್ಲೇ ಕುತ್ಕೊಂಡು ಮಾಡಲಿಕ್ಕೆ ಅಂತಕ್ಕಂಥದ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಲೇಡೀಸ್ದ ಅಥವಾ ಜೆಂಟ್ಸ್ ಕ್ಲಾಸಾ ಅಂತಕ್ಕಂಥದ್ದು ನಿಮ್ಮ ಕಾಮೆಂಟ್ ನಿರ್ಧಾರ ಮಾಡುತ್ತೆ. ಸೊ ಅದಾದಮೇಲೆ ನನ್ನ ಕ್ಲಾಸ್ನ ಶುರು ಮಾಡ್ತಾ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.